ನಮಸ್ಕಾರ. ನುಡಿಜೇನು ಡಿಜಿಟಲ್ಗೆ ಸ್ವಾಗತ. ಮೀನುಗಾರರಿಗೆ ಮೀನುಗಾರಿಕೆಯೇ ಪ್ರಮುಖ ಉದ್ಯೋಗ. ಹೊಟ್ಟೆಪಾಡಿಗಾಡಿ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾಡುವ ಕಾಯಕ ಪ್ರತಿನಿತ್ಯ ಮಾಡ್ತಾರೆ. ಇಲ್ಲೊಂದು ಊರಿನಲ್ಲಿ ಮತ್ಸ್ಯ ಬೇಟೆಗೆನ್ನು ತೆರಳಿದ್ದ ಯುವಕನಿಗೆ ಮೀನು ಹಾರಿ ಬಂದು ಚುಚ್ಚಿ ಮೃತಪಟ್ಟ ವಿಚಿತ್ರ ಘಟನೆ ನಡೆದಿದೆ. ವಿಶ್ವದಲ್ಲಿಯೇ ಅತೀ ವಿರಳ ಘಟನೆಗಳಲ್ಲಿ ಒಂದಾದ ಘಟನೆ ನಡೆದಿದ್ದು ಎಲ್ಲಪ್ಪಾ ಇದು ಅನ್ನೋದನ್ನ ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ಹೌದು, ಮೀನುಗಾರರು ಪ್ರತಿನಿತ್ಯ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾರಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ತಾರೆ. ಆದ್ರೆ ಇದೇ ಮತ್ಸ್ಯ ಶಿಕಾರಿ ಮಾಡುವ ವೇಳೆ ಮೀನೊಂದು ಹಾರಿ ಬಂದು ಯುವ ಮೀನುಗಾರನಿಗೆ ಚುಚ್ಚಿ ಸಾವನ್ನಪ್ಪಿದ ಅತಿ ವಿರಳ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ. ತಾಲೂಕಿನ ಮಾಜಾಳಿ ಗ್ರಾಮದ ದಾಂಡೆ ಭಾಗದಲ್ಲಿ ಈ ಘಟನೆ ನಡೆದಿದ್ದು 24 ವರ್ಷದ ಅಕ್ಷಯ ಅನಿಲ್ ಮಾಜಾಳಿಕರ್ ಮೃತ ಯುವ ಮೀನುಗಾರನಾಗಿದ್ದಾರೆ. ಕಳೆದ ಮಂಗಳವಾರ ಅಕ್ಷಯ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದನು. ಈ ವೇಳೆ ದೋಣಿಯಲ್ಲಿ ಕುಳಿತಿದ್ದಾಗ ನೀರಿನಿಂದ ಜಿಗಿದ ಸುಮಾರು 8 ರಿಂದ 10 ಇಂಚು ಉದ್ದದ ಕಾಂಡೆ ಮೀನು ಅವನ ಹೊಟ್ಟೆಗೆ ಚುಚ್ಚಿದ್ದು ಗಂಭೀರ ಗಾಯ ಉಂಟಾಗಿತ್ತು. ಗಾಯಗೊಂಡ ಅಕ್ಷಯನನ್ನು ಕೂಡಲೇ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವನಿಗೆ ಗಾಯದ ಭಾಗಕ್ಕೆ ಹೊನಿಗೆ ಹಾಕಿ ವೈದ್ಯರು ಡಿಸ್ಚಾರ್ಜ್ ಮಾಡಿದ್ರು. ಆದರೆ ನೋವು ಕಡಿಮೆಯಾಗದ ಕಾರಣ ಅಕ್ಷಯ ಆಸ್ಪತ್ರೆಯಲ್ಲೇ ಉಳಿದುಕೊಂಡಿದ್ದ. ಗುರುವಾರ ಬೆಳಗಿನ ಜಾವ ಸುಮಾರು 5 ಗಂಟೆ ವೇಳೆಗೆ ಅಕ್ಷಯ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಏನು ಒಂದು ಮಂಗಳವಾರ 16ನೇ ತಾರೀಕು 14ನೇ ತಾರೀಕು ನಮ್ಮ ಹುಡುಗ ಮೀನುಗಾರಿಕೆ ತೆರಳಿದಾಗ ಲೈಟ್ ಹೌಸ್ ಹೊರಗೆ ಹೋಗಿದ್ದ. ಅಲ್ಲಿ ಒಂದು ತೋಳಿ ಮೀನು ಅಂತೀವಿ ನಾವು, ತೋಳಿ ಮೀನು ಅಂತೀವಿ, ನಮ್ಮ ಭಾಷೆಯಲ್ಲಿ ಕಾಂಡೆ ಮೀನು ಅಂತೀವಿ. ಅದು ಸರಿ ಸಮಾನಾಗಿ ಬಲೆ ಬಿಡು ಟೈಮಿಗೆ ಅವರಿಗೆ ಬಂದದ್ದು ಹೊಟ್ಟೆಗೆ ಚುಚ್ಚಿ ಎಡಭಾಗದಲ್ಲಿ ಹೊಟ್ಟೆಗೆ ಚುಚ್ಚಿ ನೀರಿಗೆ ಹಾರೋಯ್ತು. ಅದು ಸುಮಾರು ಸರಾಸರಿ ಅಂದ್ರೆ ಒಳಗಡೆ ಹೋದ್ರೆ ಈ ಬದಿಯಿಂದ ಆ ಬದಿಗೆ ಬೆನ್ನು ತನಕ ಪಾಸ್ ಆಗುವ ಚಾನ್ಸಸ್ ಇತ್ತು. ಬಟ್ ಅದ್ರ ಕಡೆಗೆ ಅಲ್ಲಿ ಯಾರೋ ನಮ್ಮ ಸಹಚರರು ಇದ್ರು, ಅವ್ರ ಕಡೆಗೆ ಬೇರೆ ದೋಣಿ ಮೇಲೆ ಹಾಕಿಕೊಂಡು ನಮ್ಗೆ ಫೋನ್ ಮಾಡಿದ್ರು. ಮತ್ತೆ ಮಗನಿಗೆ ಹೀಗೆ ಆಗಿದೆ, ನೀವು ರಿಕ್ಷಾ ಎಲ್ಲ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡಿಡಿ, ಅವನಿಗೆ ಚಿಕಿತ್ಸೆದ ಅಗತ್ಯ ಇದೆ ಅಂತ ಹೇಳಿದ್ರು. ನಾನು ಕೂಡಲೇ ಹೋಗಿ ರಿಕ್ಷಾ ತಗೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಅವನಿಗೆ ನನಗೆ ಏನೋ ಆಯ್ತದ ಕಡೆಗೆ ಅವರಿಗೆಲ್ಲ ಕರ್ಸಿ ಹೇಳಿದ್ರು. ನಾನು ಅವರಿಗೆಲ್ಲ ಸಿಸ್ಟರ್ ಎಲ್ಲ ಹೇಳಿದ್ರು, ಕಡೆ ನೋಡಿ ಅವನಿಗೆ ಕರ್ಸಿ, ಇಲ್ಲಿ ನಾವು ಮಾತಾಡ್ತೀವಿ, ಕರ್ಸಿ ಅವನಿಗೆ. ಅವ್ರು ಬೆಡ್ ಮೇಲೆ ಹಾಕೋದ್ ಬಿಟ್ಟು ಡಿಸ್ಚಾರ್ಜ್ ಸಮಾಧಿ ಬರ್ದ್ಬಿಟ್ರೆ ನಾವೆಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗಿ ಹೀಗಾಯ್ತು ಪರಿಸ್ಥಿತಿ. ಕಡೆಗೆ ಅವರು 11ವರೆಗೆ ಬಂದ್ಕೊಂಡು 11-12 ಗಂಟೆಗೆ ಬಂದು ಆಮೇಲೆ ಬೆಡ್ ಮೇಲೆ ಹಾಕಿದಾರೆ. ತದನಂತರ ಇದು ಸಿಟಿ ಸ್ಕ್ಯಾನಿಂಗ್ ಮೊದಲೇ ದಿನ ಮಾಡ್ಲಿಲ್ಲ. 1 ಗಂಟೆ ಒಳಗಾಗಿ ಸುಮಾರು ಹೊಟ್ಟೆ ಇಷ್ಟೊಂದು ಉಬ್ಬಿ ಬಂತವ್ರು, ಆಗ್ಲಿಲ್ಲ. ಡಾಕ್ಟರ್ ಹೇಳಿದ್ರಂತೆ ಆಪರೇಷನ್ ಮಾಡ್ಬೇಕಾಗಿದ್ರು. ಅಷ್ಟೊತ್ತಿಗೆ ನಾವು ಬೇರೆ ಡಾಕ್ಟರ್ ಹತ್ರ ಎಲ್ಲಾದ್ರೂ ಕರ್ಕೊಂಡು ಹೋಗೋದು. ಪೊಸಿಷನ್ ಭಾರಿ ಡೇಂಜರ್ ಆಯ್ತು ಅವನಿಗೆ. ನಿನ್ನೆ 11 ಗಂಟೆ ಒಳಗಡೆ ಪೊಸಿಷನ್ ಭಾರಿ ಡೇಂಜರ್ ಆಯ್ತು. ಮಾತಂಬುದು ಬರುದಿಲ್ಲ ಅವನಿಗೆ. ಮತ್ತೆ ಮೇಡಮ್ ಅವರಿಗೆ BP ಏರ್ತಾನೆ ಇಲ್ಲ. ಮತ್ತೆ ಹೀಗೆ ಆಗಿದೆ ಅವರಿಗೆ, ಒಳಗಡೆ ಹೀಗೆ ಉಂಟು, ಹಾಗೆ ಉಂಟು, ಸಣ್ಣ ಕಳ್ಳು ದೊಡ್ಡ ಕಳ್ಳಿಗೆ ಪೆಟ್ಟಾಗಿದೆ, ಹಾಗೆ ಕಡೆಗೆ ನೀವೆಲ್ಲ ಸರಿ ಮಾಡಿ ತೆಗ್ದಿರಲ್ಲ. ಇಲ್ಲ, ನಾ ಮುಳ್ಳು ತೆಗ್ದಿಲ್ಲ ಅಂತ ಹೇಳಿದ್ರು. ನಾ ಕೇಳಿದ್ರೆ ಮುಳ್ಳು ಯಾಕೆ ತೆಗ್ದಿಲ್ಲ ನೀವು? ಮುಳ್ಳಿದ್ರೆ ಮನುಷ್ಯನಿಗೆ ಇಫೆಕ್ಟ್ ಅಲ್ಲ, ಅದು ಒಳಗೆ ಕೊಳ್ತು ಹೋಗ್ತದೆ. ಅದು ಇಲ್ಲ, ತೆಗಿಲಿಕ್ಕೆ ಆಗುದಿಲ್ಲ, ಬೆನ್ನು ಮೂಳೆ ಎಂಬುದು ಅದು ಆ ಮುಳ್ಳೆಯಲ್ಲಿ ಸಿಕ್ಕಾಕೊಂಡೆ, ಏನು ಮಾಡಿದ್ರು ಆಗ್ಲಿಲ್ಲ ಅಂತ ಹೇಳಿ. ಇನ್ನು ಯುವ ಮೀನುಗಾರ ಮೀನುಗಾರಿಕೆಗೆ ತೆರಳಿದ ವೇಳೆ ಮೃತಪಟ್ಟ ವಿಚಾರ ತಿಳಿಯುತ್ತಿದ್ದಂತೆ ಆಸ್ಪತ್ರೆ ಬಳಿ ನೂರಾರು ಮೀನುಗಾರರು ಜಮಾಯಿಸಿದ್ರು. ಅಲ್ಲದೆ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡ ಮೀನುಗಾರನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ, ವೈದ್ಯರ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆಂದು ಕುಟುಂಬಸ್ಥರು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇವಲ ಹೊಲಿಗೆ ಹಾಕಿ ವೈದ್ಯರು ಸುಮ್ಮನಾಗಿದ್ದಾರೆ. ಸಿಟಿ ಸ್ಕ್ಯಾನ್ ಮಾಡಿ ಮೀನಿನ ಹಲ್ಲು ಕರಳಿಗೆ ತಾಗಿದೆಯೇ ಎನ್ನುವುದನ್ನು ಪರಿಶೀಲಿಸಿದ್ರೆ ಯುವಕ ಬದುಕುತ್ತಿದ್ದ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ವೈದ್ಯರು ಇದು ವಿಶ್ವದಲ್ಲಿಯೇ 4ನೇ ಪ್ರಕರಣವಾಗಿದ್ದು ತಾವು ನಿರ್ಲಕ್ಷ್ಯ ಮಾಡಿಲ್ಲ ಎನ್ನುವ ಮಾಹಿತಿಯನ್ನ ನೀಡಿದ್ರು. ನಮ್ಮಲ್ಲಿನ ಆರೋಗ್ಯ ವ್ಯವಸ್ಥೆಯ ಅವ್ಯವಸ್ಥೆಯಿಂದ ಈ ರೀತಿ ನಮ್ಮವರನ್ನು ಕಳೆದುಕೊಳ್ಳುವಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳುವೈಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದಲ್ಲಿ ಏನು ವ್ಯವಸ್ಥೆ ಇವತ್ತು ಇದೆ ಸರಿಯಾಗಿಲ್ಲ. ಯಾಕಂದರೆ ನಾವು ಯಾರು ನಮ್ಮ ಲೋಕಲ್ದವರು ಬಂದಾಗ ಬಹಳಷ್ಟು ತೊಂದರೆ ಆಗ್ತಾಯಿದೆ. ನಾನು ಕೂಡ ಬಹಳಷ್ಟು ಜನ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಾಡಿದರು. ಅದೇ ರೀತಿ ಇವತ್ತು ಕೂಡ ನಾನು ಹತ್ರ ಮಾತಾಡಿ, ಸರ್ಜನ್ ಹತ್ರ ಮಾತಾಡಿ ಹೇಳಿದ್ದೇನೆ, ಪದೇ ಹಿಂಗೆ ಆದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಮತ್ತು ನಮ್ಮ ಮೆಡಿಕಲ್ ಕಾಲೇಜು ಮುಚ್ಚುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಅವಕಾಶ ಮಾಡಬೇಡಿ ಅಂತ ಕೂಡ ಹೇಳಿದ್ದೇನೆ. ಇದು ಒಳ್ಳೆ ಚಿಕಿತ್ಸೆ ಟೈಮ್ ಟು ಟೈಮ್ ಮಾಡಿದರೆ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು. ಅಕ್ಷಯ್ ಮಾಜಾಳಿಕರ್ ಏನು ತೀರ್ಕೊಂಡಿದ್ದಾರೆ ಸಣ್ಣ 24ನೇ ವಯಸ್ಸಿನಲ್ಲಿ. ಈಗ ಏನು ಆಗದೆ ಇವತ್ತು ನಾವು ಸರ್ಕಾರಕ್ಕೂ ಮತ್ತು ಫಿಶರಿ ಡಿಪಾರ್ಟ್ಮೆಂಟಿಗೆ ಅವರಿಗೆ ಒಬ್ಬ ಮನುಷ್ಯ ಒಂದು ಆಕ್ಸಿಡೆಂಟ್ನಲ್ಲಿ ಮತ್ತು ಯಾವುದರಲ್ಲಿ ಸತ್ತರೆ
ಅವರ ಮುಂದಿನ ವ್ಯವಸ್ಥೆಗೆ ಏನಾದರೂ ಆಗಬೇಕಾದ್ರೆ ಆ ಪ್ರಯತ್ನ ನಾವು ಇವತ್ತು ಸರ್ಕಾರ ಮಟ್ಟದಲ್ಲೂ ಫಿಶರೀಸ್ ಇಲಾಖೆಯಲ್ಲೂ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಮತ್ಸ್ಯ ಶಿಕಾರಿ ವೇಳೆ ಶಿಕಾರಿಯಾಗಬೇಕಿದ್ದ ಮೀನೇ ಹಾರಿ ಬಂದು ಮೀನುಗಾರ ಯುವಕನಿಗೆ ಚುಚ್ಚಿ ಸಾವಿಗೆ ಕಾರಣವಾಗಿದ್ದು ನಿಜಕ್ಕೂ ದುರಂತವೇ. ತುತ್ತು ಅನ್ನಕ್ಕಾಗಿ ದುಡಿಮೆಗೆ ಹೋಗಿ ಸಾವನ್ನಪ್ಪಿದ ಮೀನುಗಾರನ ಕುಟುಂಬಕ್ಕೆ ಸರ್ಕಾರ ನೆರವಿಗೆ ಬರಬೇಕಾಗಿದೆ. ಮೀನುಗಾರಿಕಾ ಸಚಿವರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ.